ಪ್ರಿಯ ವಿದ್ಯಾರ್ಥಿಗಳೇ, ನೀವೀಗಾಗಲೇ ಜೀವಕೋಶ ಎಂದರೇನು ಎಂಬುದನ್ನ ತಿಳ್ಕೊಂಡಿದ್ದೀರಲ್ವಾ? ಸೊ ಹಾಗೆ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ಬಗ್ಗೆನೂ ಸಹ ನೀವು ತಿಳ್ಕೊಂಡಿದ್ದೀರ. ಸೊ ಹಾಗಾದ್ರೆ ಜೀವಕೋಶ ಅಂದ್ರೆ ಏನು? ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕವೇ ಜೀವಕೋಶ. ಗುಡ್. ಜೀವಿಯ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕವನ್ನ ನಾವು ಜೀವಕೋಶ ಅಂತ ಕರಿತೀವಿ. ಸೊ ಪ್ರತಿಯೊಂದು ಜೀವಿಯು ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ. ಸೊ ಅದು ಏಕಕೋಶೀಯ ಜೀವಿ ಆಗಿರ್ಬೋದು ಅಥವಾ ಬಹುಕೋಶೀಯ ಜೀವಿ ಆಗಿರ್ಬೋದು. ಅರ್ಥಾಗ್ತಾ? ಸೊ ಒಂದೇ ಒಂದು ಜೀವಕೋಶ ಎಲ್ಲಾ ಕಾರ್ಯವನ್ನ ನಿರ್ವಹಿಸುತ್ತೆ. ಸೊ ಈಗ ಉದಾಹರಣೆಗೆ ಅಮೀಬಾ. ಸೊ ಅಮೀಬಾದಲ್ಲಿ ವಿಸರಣೆ ಕ್ರಿಯೆ ಮತ್ತು ಅಭಿಸರಣೆ ಕ್ರಿಯೆ ಮೂಲಕ ಎಲ್ಲಾ ಕಾರ್ಯಗಳು ಜರುಗುತ್ತವೆ. ಸೊ ಹಾಗೆ ನಾವು ಈಗ ಬಹುಕೋಶೀಯ ಜೀವಿಗಳು ಅಂದ್ರೆ ಒಂದಕ್ಕಿಂತ ಹೆಚ್ಚು ಜೀವಕೋಶಗಳಿಂದ ಮಾಡಲ್ಪಟ್ಟಿದ್ರೆ ಅದನ್ನ ನಾವು ಬಹುಕೋಶೀಯ ಜೀವಿಗಳು ಅಂತ ಕರಿತೀವಿ. ಅರ್ಥಾಗ್ತಾ ಇದೆಯಾ? ಈಗ ಜೀವಿಗಳು ಬದುಕುಳಿಯಬೇಕು ಅಂದ್ರೆ ಅವುಗಳಿಗೆ ಒಂದು ರೀತಿಯಾಗಿರುವಂತ ಅಂದ್ರೆ ಪ್ರತಿ ಜೀವಿಗಳಲ್ಲೂ ಕ್ರಿಯೆಗಳು ನಡೀಲೇಬೇಕು. ಸೊ ಇಂತಹ ಕ್ರಿಯೆಗಳಿಗೆ ನಾವು ಏನಂತ ಕರಿತೀವಿ? ಜೀವ ಕ್ರಿಯೆಗಳು ಅಂತ ಕರಿತೀವಿ. ಸೊ ಈ ಜೀವ ಕ್ರಿಯೆಗಳು ಜೀವಿಗಳು ಬದುಕುಳಿಲಿಕ್ಕೆ ಕಾರಣವಾಗಿರುವಂತಹ ಕ್ರಿಯೆಗಳಿಗೆ ನಾವು ಜೀವಕ್ರಿಯೆಗಳು ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಈಗ ಈ ಜೀವಕ್ರಿಯೆ ಅಂದ್ರೆ ಯಾವಪ್ಪ ಅಂದ್ರೆ ಉಸಿರಾಟ ಕ್ರಿಯೆ, ಸಂತಾನೋತ್ಪತ್ತಿ, ಅಂದ್ರೆ ಈ ಪೋಷಣೆ ಅಂದ್ರೆ ನಾವು ಈ ಜೀರ್ಣಾಂಗ ವ್ಯೂಹ ಇದೆಯಲ್ವಾ, ಜೀರ್ಣಕ್ರಿಯೆ. ಅರ್ಥಾಗ್ತಾ ಇದೆಯಾ? ಜೀರ್ಣಕ್ರಿಯೆ, ವಿಸರ್ಜನೆ ಕ್ರಿಯೆ, ಉಸಿರಾಟ ಕ್ರಿಯೆ, ರಕ್ತ ಪರಿಚಲನ ಕ್ರಿಯೆ. ಅರ್ಥಾಗ್ತಾ ಇದೆಯಾ? ಸೊ ಇವುಗಳು ಎಲ್ಲ ಪ್ರತಿ ಈ ಕ್ರಿಯೆಗಳು ಜೀವಿಗಳು ಬದುಕುಳಿಲಿಕ್ಕೆ ಕಾರಣವಾಗ್ತದೆ. ಅರ್ಥಾಗ್ತಾ ಇದೆಯಾ? ಈಗ ಉದಾಹರಣೆಗೆ ಉಸಿರಾಟ ಕ್ರಿಯೆ. ಸೊ ನಾವು ಈಗ ಮೂಗು ಮುಚ್ಕೊಂಡು ಸ್ವಲ್ಪ ಹೊತ್ತು ಇರ್ತೀವಿ ಅಂದ್ರೆ ಆಗಲ್ಲ ಅಲ್ವಾ? ನಾವು ಉಸಿರು ಕಟ್ಕೊಂಡಿರ್ಬೋದಾ? ಆಗಲ್ಲ ಅಲ್ವಾ? ಸೊ ಆಹಾರ ಇಲ್ಲದೆ ಒಂದ್ 2 ದಿನ ಬದುಕ್ಬೋದು, ಅಥವಾ ನೀರಿಲ್ಲದೆ ಒಂದು 2 ದಿನ ಬದುಕ್ಬೋದು. ಆದ್ರೆ ಉಸಿರಾಟ ಕ್ರಿಯೆ ಇದೆಯಲ್ವಾ? ಸೊ ನಾವು ಸ್ವಲ್ಪ ಒಂದು 10 ನಿಮಿಷನೂ ನಾವು ಮೂಗು ಬಾಯಿ ಎರಡನ್ನ ಕ್ಲೋಸ್ ಮಾಡಿದ್ರೆ ಸೊ ನಮ್ಗೆ ತಡೆಯಕ್ಕಾಗಲ್ಲ ಅಲ್ವಾ? ನಾವು ಒದ್ದಾಡ್ಬಿಡ್ತೀವಿ. ಅಂದ್ರೆ ಬಹಳ ಹೊತ್ತು ಅಂದ್ರೆ ಒಂದು 1/4 ಗಂಟೆ ನಾವು ಉಸಿರನ್ನ ಇದನ್ನ ಬಿಗಿಯಾಗಿ ಇಟ್ಕೊಂಡ್ರೆ ಅವಾಗ ನಮ್ಗೆ ಬಹಳಷ್ಟು ತ್ರಾಸ ಆಗುತ್ತೆ. ಆಮೇಲೆ ಜೀವಿಗಳೇ ಸತ್ತೋಗ್ಬಿಡ್ತಾರೆ ಉಸಿರಾಟ ಕ್ರಿಯೆ ಇಲ್ಲ. ಸೊ ಆದ್ರಿಂದ ಪ್ರತಿ ನಾವು ಈಗ ಹೇಳಿರುವಂತಹ ಕ್ರಿಯೆಗಳು ಎಲ್ಲಾ ಜೀವಿಗಳಲ್ಲೂ ಜರುಗಲೇಬೇಕಾಗುತ್ತೆ. ಸೊ ಇಂತಹ ಕ್ರಿಯೆಗೆ ನಾವು ಏನಂತ ಕರಿತೀವಿ? ಜೀವಕ್ರಿಯೆಗಳು ಅಂತ ಕರಿತೀವಿ. ಸೊ ಇಲ್ಲಿ ನಾವು ಈ ಉಸಿರಾಟ ಕ್ರಿಯೆ, ಆಯ್ತಾ, ವಿಸರ್ಜನಾ ಕ್ರಿಯೆ, ಆಮೇಲೆ ಪೋಷಣೆ, ಇದ್ರ ಬಗ್ಗೆ ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ಇರುವಂತಹ ಪೋಷಣೆ ಬಗ್ಗೆ, ಆಮೇಲೆ ಈ ಉಸಿರಾಟ ಕ್ರಿಯೆ ಬಗ್ಗೆ ಎಲ್ಲ ನಾವು ಈ ಪಾಠದಲ್ಲಿ ಅಂದ್ರೆ ಜೀವಕ್ರಿಯೆಯಲ್ಲಿ ಜೀವಕ್ರಿಯೆ ಎನ್ನುವಂತಹ ಪಾಠದಲ್ಲಿ ನಾವು ತಿಳ್ಕೊಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಮೊದಲನೇದಾಗಿ ನಾವು ಪೋಷಣೆ ಬಗ್ಗೆ ತಿಳ್ಕೊಳ್ಳೋಣ. ಅರ್ಥ ಆಗ್ತಾ ಇದೆಯಾ? ಈಗ ಪೋಷಣೆ ಅಂದ್ರೆ ಏನು, ಅಥವಾ ಆಹಾರ ಅಂದ್ರೆ ಏನು? ಪೋಷಣೆ ಅಂದ್ರೆ ನಾವು ಪ್ರಾಣಿಗಳಿಗೆ ನಾವು ಯಾವ ರೀತಿ ನೋಡ್ಕೊಂತೀವಿ, ಅದಕ್ಕೆ ಆಹಾರ ಪೋಷಣೆ ಯಾವ ರೀತಿ ಪೋಷಿಸ್ತೀವಿ. ಈಗ ಮೊದಲನೇದಾಗಿ ಆಹಾರ ಅಂದ್ರೆ ನಮ್ಮ ದೇಹವನ್ನ ಪೋಷಿಸುವಂತಹ ವಸ್ತುಗಳಿಗೆ ನಾವು ಆಹಾರ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ದೇಹವನ್ನ ವಸ್ತುಗಳು ಪೋಷಿಸ್ತವೆ. ಸೊ ಇದನ್ನ ನಾವು ಏನಂತ ಕರಿತೀವಿ? ಪೋಷಣೆ ಅಂತ ಕರಿತೀವಿ. ಸೊ ಇಲ್ಲಿ ನಮ್ಮ
ದೇಹವನ್ನ ಪೋಷಿಸುವಂತ ವಸ್ತುಗಳಿಗೆ ನಾವು ಪೋಷಕಾಂಶಗಳು ಅಂತ ಕರಿತೀವಿ. ಅರ್ಥಾಗ್ತದ್ಯಾ? ಸೊ ಈ ಪೋಷಕಾಂಶಗಳು ಕಿರು ಪೋಷಕಾಂಶ ಮತ್ತು ಬೃಹತ್ ಪೋಷಕಾಂಶಗಳು ಅಂತ ಕರಿತೀವಿ. ಸೊ ನಮ್ಮ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರುವಂತಹ ಪೋಷಕಾಂಶಗಳಿಗೆ ನಾವೇನಂತ ಕರಿತೀವಿ? ಕಿರು ಪೋಷಕಾಂಶಗಳು ಅಂತ ಕರಿತೀವಿ. ಸೊ ಬೃಹತ್ ಪೋಷಕಾಂಶಗಳು ಅಂದ್ರೆ ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಅವಶ್ಯಕತೆ ಇರುವಂತಹ ಪೋಷಕಾಂಶಗಳಿಗೆ ನಾವು ಬೃಹತ್ ಪೋಷಕಾಂಶಗಳು ಅಂತ ಕರಿತೀವಿ. ಸೊ ಹಾಗಾದ್ರೆ ನಮ್ಮ ದೇಹವನ್ನ ಪೋಷಿಸುವಂತಹ ವಸ್ತುಗಳಿಗೆ ಉದಾಹರಣೆ ಯಾವುವು ಹೇಳ್ತೀನಿ ನೋಡೋಣ. ಈಗ ನಮ್ಮ ದೇಹವನ್ನು ಪೋಷಿಸುವಂತಹ ವಸ್ತುಗಳು ಈಗ ಹೇಳಿದ್ವಲ್ಲ, ಬೃಹತ್ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಅಥವಾ ಕಿರು ಪೋಷಕಾಂಶಗಳು ಅಂತ ಹೇಳಿದ್ವಲ್ವಾ. ಸೊ ಗ್ಲೂಕೋಸ್ ಅಲ್ಲ. ಸೊ ಗ್ಲೂಕೋಸ್ ಅಲ್ಲಿ ಏನೇನಿರುತ್ತೆ? ಶಕ್ತಿ ಇರುತ್ತೆ, ಗೊತ್ತು. ಅಂದ್ರೆ ಯಾವ ಅಂಶಗಳು ಇರ್ತವೆ? C6H12O6. ಸೊ ಕಾರ್ಬನ್ ಇರುತ್ತೆ, ಹೈಡ್ರೋಜನ್ ಇರುತ್ತೆ ಮತ್ತು ಆಕ್ಸಿಜನ್ ಇರುತ್ತೆ. ಸೊ ಇವೆಲ್ಲ. ಆಮೇಲೆ ಕಬ್ಬಿಣ, ರಕ್ತದಲ್ಲಿ ಐರನ್ ಇರುತ್ತೆ, ಕಬ್ಬಿಣಾಂಶ ಇರುತ್ತೆ. ಸೊ ಇವೆಲ್ಲ ನಮ್ಮ ದೇಹಕ್ಕೆ. ಈಗ ಮೂಳೆಗಳು ಯಾವ್ದ್ರಿಂದ ಮಾಡಲ್ಪಟ್ಟಿರುತ್ತೆ? ಕ್ಯಾಲ್ಸಿಯಂ ಮತ್ತು ರಂಜಕದಿಂದ ಮಾಡಲ್ಪಟ್ಟಿರುತ್ತೆ. ಅರ್ಥಾಗ್ತಾ ಇದೆಯಾ? ಕ್ಯಾಲ್ಸಿಯಂ ಮತ್ತು ರಂಜಕ. ಸೊ ಇವು ಸಹ ನಮಗೆ ಬೃಹತ್ ಪ್ರಮಾಣದಲ್ಲಿ ಬೇಕು. ಸೊ ಹಾಗೆ ಈಗ ಸೋಡಿಯಂ ಆಗಿರ್ಬೋದು, ಕ್ಲೋರಿನ್ ಆಗಿರ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ಕೆಲವೊಂದು ಈಗ ಮಿನರಲ್ಸ್ ಅಂತ ಹೇಳ್ತೀವಿ, ಅಂದ್ರೆ ಖನಿಜಾಂಶಗಳು. ಇವನು ಸಹ ನಮ್ಮ ದೇಹಕ್ಕೆ ಬಹಳ ಅವಶ್ಯಕತೆ ಇದೆ. ಸೊ ನೀರು ಬೇಕಲ್ವಾ? ನೀರಿನಲ್ಲಿ ಏನೇನಿರುತ್ತೆ? ಹೈಡ್ರೋಜನ್ ಇರುತ್ತೆ, ಆಕ್ಸಿಜನ್ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ಈಗ ನಾವು ಅನೇಕ ರಾಸಾಯನಿಕಗಳನ್ನ ನಾವು ಸೇವಿಸ್ತಾ ಇರ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ನಾವು ಪ್ರತಿಯೊಂದು ಜೀವಿಗಳು ಬದುಕಬೇಕು ಅಂದ್ರೆ ಅವುಗಳಿಗೆ ಆಹಾರ ಬೇಕೇ ಬೇಕು. ಅರ್ಥ ಆಗ್ತಾ ಇದೆಯಾ? ನಾವು ಆಹಾರವನ್ನ ಸಸ್ಯ ಮೂಲ ಮತ್ತು ಪ್ರಾಣಿ ಮೂಲಗಳಿಂದ ನಾವು ಆಹಾರವನ್ನ ಪಡ್ಕೊಳ್ತೀವಿ. ಸೊ ಈ ಸಸ್ಯ ಮತ್ತು ಪ್ರಾಣಿಗಳ ಮೂಲದಿಂದ ಈಗ ಉದಾಹರಣೆಗೆ ಬರೀ ಸಸ್ಯಗಳನ್ನ ಪೋಷಿಸುವಂತಹ ಜೀವಿ ಅಂದ್ರೆ ಭಕ್ಷಿಸುವಂತಹ ಜೀವಿಗಳಿಗೆ ನಾವು ಸಸ್ಯಾಹಾರಿಗಳು ಅಂತ ಕರಿತೀವಲ್ವಾ. ಸೊ ಆಹಾರಕ್ಕಾಗಿ ಇತರ ಜೀವಿಗಳನ್ನ ಅವಲಂಬಿಸಿದ್ರೆ ಅಥವಾ ಬೇರೆ ಜೀವಿಗಳನ್ನ ಭಕ್ಷಿಸುವಂತಹ ಜೀವಿಗಳಿಗೆ ನಾವು ಮಾಂಸಾಹಾರಿ ಜೀವಿಗಳು ಅಂತ ಕರಿತೀವಿ. ಸೊ ಈಗ ಮಿಶ್ರಾಹಾರಿ ಜೀವಿಗಳು ಅಲ್ವಾ? ಮಾನವನು ಒಂದು ಮಿಶ್ರಾಹಾರಿನೇ ಅಲ್ವಾ? ಸೊ ಕೆಲವರು ಸಸ್ಯವನ್ನ ಅಂದ್ರೆ ಸಸ್ಯಾಹಾರಿಗಳಾಗಿರ್ತಾರೆ, ಮತ್ತೆ ಮಾಂಸಾಹಾರಿಗಳು ಸಹ ಆಗುತ್ತೆ. ಎರಡನ್ನ ಸೇವಿಸುವಂತಹ ಜನರು ಸಹ ಇರ್ತಾರಲ್ವಾ. ಸೊ ಹಾಗೆ ಕಾಗೆ, ಸೊ ಅವು ಕಾಳನ್ನು ತಿಂತವೆ, ಮತ್ತೆ ಈ ಚಿಕ್ಕ ಪುಟ್ಟ ಹುಳುಗಳನ್ನು ಸಹ ಪಕ್ಷಿಗಳು. ಅರ್ಥ ಆಗ್ತಾ ಇದೆಯಾ? ಸೊ ಇವುಗಳನ್ನೆಲ್ಲ ನಾವು ಮಿಶ್ರಾಹಾರಿಗಳು ಅಂತ ಕರಿತೀವಿ. ಸೊ ಹಾಗೆ ನಾವು ಈ ದಿನ ಈ ಸಸ್ಯಗಳಲ್ಲಿ ಪೋಷಣೆ ಮತ್ತು ಮಾನವರಲ್ಲಿ ಇರುವಂತಹ ಪೋಷಣೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅರ್ಥ ಆಗ್ತಾ ಇದೆಯಾ? ಸೊ ಮೊದಲನೇದಾಗಿ ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ತವೆ. ಸೊ ಆ ಕ್ರಿಯೆಗೆ ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಸಸ್ಯಗಳು, ಸೊ ಆದ್ರಿಂದ ಸಸ್ಯಗಳನ್ನ ನಾವು ಸ್ವಪೋಷಕಗಳು ಅಂತ ಕರಿತೀವಿ. ಸೊ ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವುದರಿಂದ ನಾವು ಸ್ವಪೋಷಕಗಳು ಅಂತ ಕರಿತೀವಿ ಸಸ್ಯಗಳನ್ನ. ಸೊ ಸಸ್ಯಗಳು ಹಸಿರು ವರ್ಣಕವನ್ನ ಹೊಂದಿರ್ತವೆ. ಅದನ್ನ ನಾವು ಪತ್ರಹರಿತು ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಅಥವಾ ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಪತ್ರಹರಿತು ಅಥವಾ ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಸೊ ಹಾಗೆ ಈ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಇಂಗಾಲದ ಡೈಆಕ್ಸೈಡ್, ನೀರು, ಕ್ಲೋರೋಫಿಲ್ ಅಂದ್ರೆ ಪತ್ರ
ಹಾಗೆ ಸೌರ ಬೆಳಕನ್ನ ಉಪಯೋಗಿಸ್ಕೊಳ್ತವೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಸೊ ಅವು ಈ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನ ಬಳಸ್ಕೊಂಡ್ಬಿಟ್ಟು ಸೌರ ಬೆಳಕು ಮತ್ತು ಕ್ಲೋರೋಫಿಲ್ನ ಸಹಾಯದಿಂದ ಅಂದ್ರೆ ಪತ್ರಹರಿತಿನ ಸಹಾಯದಿಂದ ಗ್ಲೂಕೋಸ್ ಆಕ್ಸಿಜನ್ ಮತ್ತು ನೀರು ಉಂಟಾಗುತ್ತೆ. ಸೊ ಉಪ ಉತ್ಪನ್ನವಾಗಿ ನೀರು ಉಂಟಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹೀಗೆ ಇದನ್ನ ನಾವು ಸಮೀಕರಣದ ಸಹಾಯದಿಂದ ನಾವು ಸೊ ಇಲ್ಲಿ ನಾವು ಬರ್ತಿರುವಂತಹ ಕ್ರಿಯೆ ಯಾವುದು? ಯಾವ ಕ್ರಿಯೆ? ಅರ್ಥ ಆಗ್ತಾ ಇದೆಯಾ? ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವಂತಹ ಕ್ರಿಯೆಗೆ ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಸೊ ಹಾಗೆ ಸಸ್ಯಗಳು ಏನನ್ನು ಉಪಯೋಗಿಸ್ಕೊಳ್ತವೆ? ಕಾರ್ಬನ್ ಡೈಆಕ್ಸೈಡ್, ನೀರು, ಪತ್ರ ಹರಿತು ಸೌರ ಬೆಳಕನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಗ್ಲೂಕೋಸ್, ನೀರು ಮತ್ತು ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡ್ತವೆ. ಸೊ ಸಸ್ಯಗಳು ನಮಗೆ ಆಮ್ಲಜನಕವನ್ನು ನೀಡ್ತಾವಲ್ವಾ? ಹಾಗೆ ಈಗ ನಿಮಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುವಾಗ ಅಂದ್ರೆ ಘಟನೆಗಳು ಒಂದು 3 ಘಟನೆಗಳು ನಡೀತವೆ. ಸೊ ಅವು ಯಾವುವು ಅಂದ್ಬಿಟ್ಟು 2 ಮಾರ್ಕ್ಸ್ಗೆ ನಿಮ್ಗೆ ಕ್ವಶನ್ ಅನ್ನ ಕೇಳ್ತಾರೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುವಾಗ ಉಂಟಾಗುವಂತಹ 3 ಘಟನೆಗಳು ಯಾವುವು ಅನ್ನುವಂಥದ್ದನ್ನ ಕೇಳ್ತಾರೆ. ಸೊ ಇಲ್ಲಿ ನಾವು ಈ ಸಮೀಕರಣದ ಸಹಾಯದಿಂದ ನಾವು 3 ಘಟನೆಗಳು ಯಾವುವು? ಸೊ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಬೆಳಕಿನ ಸಹಾಯದಿಂದ ನಡೆಯುತ್ತವೆ. ಆಮೇಲೆ ಇರುಳು ಪ್ರತಿಕ್ರಿಯೆ ಮತ್ತು ಹಗಲು ಪ್ರತಿಕ್ರಿಯೆ ಅಂದ್ಬಿಟ್ಟು ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ರಾತ್ರಿನೂ ಸಹ ನಡೆಯುತ್ತೆ ಮತ್ತು ಹಗಲು ಸಹ ನಡೆಯುತ್ತೆ. ಸೊ ಹಾಗೆ 3 ಘಟನೆಗಳು ಯಾವುವಪ್ಪ ಅಂದ್ರೆ ಕ್ಲೋರೋಫಿಲ್ ಅಂದ್ರೆ ಏನು? ಹರಿತಿನಿಂದ ಬೆಳಕಿನ ಶಕ್ತಿ ಹೀರಿಕೆ ಆಗುತ್ತೆ. ಸೊ ಪತ್ರ ಹರಿತು ಏನ್ ಮಾಡುತ್ತೆ? ಅದು ಮೊದಲನೇ ಹಂತ ಯಾವುದು? ಕ್ಲೋರೋಫಿಲ್. ಈಗ ಫಸ್ಟ್ ಇದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುವಾಗ ಸೊ ಅದು ನೆಕ್ಸ್ಟ್ ಬರುತ್ತೆ ಆಯ್ತಾ? ಸೊ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುವಾಗ ಉಂಟಾಗುವಂತ 3 ಘಟನೆಗಳು ಯಾವುವಪ್ಪ ಅಂದ್ರೆ ಸೊ ಮೊದಲನೇದಾಗಿ ಕ್ಲೋರೋಪ್ಲಾಸ್ಟ್ನಿಂದ ಬೆಳಕಿನ ಶಕ್ತಿ ಹೀರಿಕೆ. ಈಗ ಸೂರ್ಯ ನಮಗೆ ಈ ಸೌರ ಶಕ್ತಿಯನ್ನ ನೀಡ್ತಾನಲ್ವಾ? ಸೊ ಬೆಳಕು ಮತ್ತು ಸೌರ ಶಕ್ತಿಯ ರೂಪದಲ್ಲಿ ನಮಗೆ ಸೂರ್ಯ ಅಂದ್ರೆ ಭೂಮಿಗೆ ನೀಡ್ತಾನಲ್ವಾ? ಸೊ ಅದನ್ನ ಯಾವ ರೀತಿ ಸಸ್ಯಗಳು ಬೆಳಕನ್ನ ಹೀರ್ಕೊಳ್ತಾವಪ್ಪ ಅಂದ್ರೆ ಅವು ಈ ಕ್ಲೋರೋಪ್ಲಾಸ್ಟ್. ಸೊ ನಾವು ಪತ್ರ ಹರಿತು ಅಂತಲ್ವಾ ಹಸಿರು ವರ್ಣಕ. ಸೊ ಇದು ಬೆಳಕನ್ನ ಹೀರ್ಕೊಳ್ಳುತ್ತೆ. ಅರ್ಥ ಆಗ್ತೈತಾ? ಸೊ ಹಾಗೆ ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರಿಕೆ. ಸೊ ಇದು 1ನೇ ಘಟನೆ ಆಯ್ತು. ಸೊ 2ನೇ ಘಟನೆ ಏನಪ್ಪಾ ಅಂದ್ರೆ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಅರ್ಥ ಆಗ್ತೈತಾ? ಬೆಳಕಿನ ಶಕ್ತಿ ಏನಾಗುತ್ತೆ? ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಸೊ ರಾಸಾಯನಿಕ ಶಕ್ತಿ ಪರಿವರ್ತನೆ ಆಗೋದು ಯಾವ ತರ ಅಂದ್ರೆ ಇಲ್ಲಿ ನೀರಿನ ಅಣುಗಳು ಏನಾಗ್ತವೆ? ಸೊ H2 ಐತೆ ಅಲ್ವಾ? ಸೊ ಮೊದಲನೇದಾಗಿ ಕ್ಲೋರೋಫಿಲ್ ಅಥವಾ ಈ ಪತ್ರ ಹರಿತು ಏನ್ ಮಾಡ್ತೇವೆ? ಬೆಳಕಿನ ಶಕ್ತಿಯಿಂದ ಹೀರ್ಕೊಳ್ಳುತ್ತೆ. ಸೊ 2ನೇದು ಏನಾಗುತ್ತಪ್ಪ ಅಂದ್ರೆ ಈ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಸೊ ಇದರಿಂದ ಇಲ್ಲಿ ಹೈಡ್ರೋಜನ್ ಮತ್ತು ಕಾರ್ಬನ್ ಆಗಿ ವಿಭಜನೆ ಆಗುತ್ತೆ. ಸೊ ನೀರು ಅಂದ್ರೆ ಬೆಳಕಿನ ಶಕ್ತಿ ಏನಾಗುತ್ತೆ? ಈ ಕ್ಲೋರೋಫಿಲ್ ಇರುತ್ತಲ್ವಾ?
ಸೊ ಇವು ವಿಭಜನೆ ಆಗುತ್ತೆ. ಸೊ ಹಾಗೆ ಈ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಈ CO2 ಏನಾಗುತ್ತೆ, ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗುತ್ತೆ. ಸೊ ಗ್ಲೂಕೋಸ್ ಅನ್ನೋದು ಕಾರ್ಬೋಹೈಡ್ರೇಟ್. ಸೊ ಇಲ್ಲಿ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ಗಳಿಂದ ಮಾಡಲ್ಪಟ್ಟಿರುತ್ತೆ. ಸೊ ಅದರಿಂದ ಇದನ್ನ ಕಾರ್ಬೋಹೈಡ್ರೇಟ್ ಅಂತ ಕರೀತಾರೆ. ಸೊ ಇದು ಗ್ಲೂಕೋಸ್. ಸೊ ಗ್ಲೂಕೋಸ್ ಒಂದು ಕಾರ್ಬೋಹೈಡ್ರೇಟ್ ಆಗಿದೆ. ಅರ್ಥ ಆಗ್ತಾ? ಕಾರ್ಬನ್ ಡೈಆಕ್ಸೈಡ್ ಏನಾಯ್ತು, ಇದು ಗ್ಲೂಕೋಸ್ ಆಗಿ ಪರಿವರ್ತನೆ ಆಯ್ತು. ಸೊ ಹಾಗೆ ಈಗ ನಾವು ಯಾವ ರೀತಿ ಉಸಿರಾಡ್ತೀವೋ ಸಸ್ಯಗಳು ಸಹ ಉಸಿರಾಡಬೇಕು, ಅನಿಲ ವಿನಿಮಯ ಆಗ್ಬೇಕಾಗಿರುತ್ತೆ. ಸೊ ಅದರಿಂದ ಇಲ್ಲಿ ಈಗ ಹೆಚ್ಚಾಗಿರುವಂತಹ ನೀರು ಅಷ್ಟೇ ಬಾಷ್ಪ ವಿಸರ್ಜನೆ ಆಗುತ್ತೆ. ಸೊ ಈಗ ನಾವು ಎಲೆಯ ನೀಲಛೇದ ನೋಡಿದಾಗ ನಾವು ಈ ಎಲೆಯ ತುದಿಯಲ್ಲಿ ನಾವು ಪತ್ರರಂಧ್ರವನ್ನ ನಾವು ಕಾಣ್ಬೋದು. ಸ್ಟೊಮ್ಯಾಟಾ ಅಂತ ಕರೀತಾರೆ ಪತ್ರರಂಧ್ರಗಳು. ಸೊ ಈ ರೀತಿ ಅವುಗಳ ರಚನೆ ಕಾಣಿಸುತ್ತೆ. ಇದು ಒಂದು ಅಂಕದ ಪ್ರಶ್ನೆ ನಿಮಗೆ ಕೇಳ್ತಾರೆ. ಪತ್ರರಂಧ್ರ ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂದ್ಬಿಟ್ಟು ಎಷ್ಟು ಮಾರ್ಕ್ಸ್ ಕೇಳ್ತಾರೆ, 1 ಮಾರ್ಕ್ ಕೇಳ್ತಾರೆ. 3 ಅಲ್ಲ, ಇದು ಚಿಕ್ಕ ಡಯಾಗ್ರಾಮ್. ಸೊ ಇದು ತೆರೆದ ಪತ್ರರಂಧ್ರ. ಸೊ ಇವುಗಳಿಗೆ ಕಾವಲು ಕೋಶಗಳು ಅಂತ ಕರೀತಾರೆ. ಸೊ ಇಲ್ಲಿ ಹಸಿರು ವರ್ಣಕ ಕ್ಲೋರೋಪ್ಲಾಸ್ಟ್ಗಳು ಇರ್ತವೆ. ಅರ್ಥ ಆಯ್ತಾ? ಸೊ ಇಲ್ಲಿ ಇದು ಈ ಕೋಶಗಳು ಬಹಳಷ್ಟು ಹತ್ರವಾಗಿರ್ತವೆ. ಈಗ ನೋಡ್ರಿ, ಈ ಬಾಷ್ಪ ವಿಸರ್ಜನೆ ಇರುತ್ತೆ. ಸೊ ಈ ಬಾಷ್ಪ ವಿಸರ್ಜನೆ ಸಮಯದಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ನೀರಿನ ಅಣುಗಳು ಏನಾಗ್ತಾ ಇರ್ತವೆ. ಈಗ ಸಸ್ಯಗಳ ಜೀವಕೋಶದಲ್ಲಿ ನೀರು ಜಾಸ್ತಿ ಆದ್ರೆ ಅದು ಹೊರ ಹಾಕಲ್ಪಡುತ್ತೆ. ಸೊ ಪತ್ರರಂಧ್ರದ ಮೂಲಕ ಹೊರ ಹಾಕ್ತವೆ. ಸೊ ಆ ಪತ್ರರಂಧ್ರಗಳು ತೆರೆಯುವುದು ಮತ್ತು ಮುಚ್ಚುವುದರ ಮೂಲಕ ಈ ಅಂದ್ರೆ ಬಾಷ್ಪ ವಿಸರ್ಜನೆ ನಡೆಯುತ್ತೆ. ಸೊ ಹಾಗೆ ಅನಿಲ ವಿನಿಮಯನು ನಡೆಯುತ್ತೆ. ಪತ್ರರಂಧ್ರಗಳು ಮುಚ್ಚುವುದರ ಮೂಲಕ ಮತ್ತು ತೆರೆಯುವುದರ ಮೂಲಕ ಅನಿಲ ವಿನಿಮಯ ನಡೆಯುತ್ತೆ. ಮತ್ತೆ ಈಗ ನೀವು ಬೆಳಗಿನ ಜಾವೆಲ್ಲ ಸಸ್ಯಗಳ ಮೇಲೆ ಹುಲ್ಲಿನ ಮೇಲೆ ಎಲ್ಲ ಚಿಕ್ಕ ಚಿಕ್ಕ ನೀರಿನ ಇವುಗಳನ್ನ ನಾವು ಹನಿಗಳನ್ನ ನಾವು ಕಾಣ್ಬೇಕಲ್ವಾ. ಸೊ ಹಾಗೆ ಈಗ ಮಳೆಗಾಲದಲ್ಲಿ ಸಸ್ಯಗಳಿಗೆ ನೀರು ಜಾಸ್ತಿ ಅಂದ್ರೆ ಉಪಯೋಗಿಸ್ಕೊಳ್ಳಲ್ಲ. ಸೊ ಹಾಗೆ ಅವುಗಳಿಗೆ ಬೇಡದೆ ಇರುವಾಗ ಅಥವಾ ಅವುಗಳಿಗೆ ಜಾಸ್ತಿ ಬೇಕಾದಾಗ ಪತ್ರರಂಧ್ರಗಳು ಮುಚ್ಚುವುದು ಮತ್ತು ತೆರೆಯುವುದರ ಮೂಲಕ ಸಸ್ಯಗಳು ನಾವು ಕಾರ್ಯವನ್ನ ನಿರ್ವಹಿಸ್ತವೆ. ಅರ್ಥ ಆಗ್ತಾ? ಸೊ ಹಾಗೆ ನಾವು ಪ್ರಾಣಿಗಳಲ್ಲಿ ಪೋಷಣೆ ಬಗ್ಗೆ ಸೊ ಮೊದಲನೇದಾಗಿ ಅಮೀಬಾದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆಯ್ತಾ? ಈಗ ಅಮೀಬ ಏನು, ಏಕಕೋಶೀಯ ಜೀವಿ ಅಲ್ವಾ. ಸೊ ನಿಮ್ಗೆಲ್ಲ ಪ್ರೈಮರಿ ಸ್ಕೂಲ್ ಎಲ್ಲ ಈ ಅಮೀಬಾದ ಸ್ಲೈಡ್ಗಳನ್ನು ತೋರಿಸಿರ್ತಾರಲ್ವಾ. ಸೊ ನಾವು ಕೆರೆಯ ನೀರನ್ನ ನಾವು ತರಿಸಿ ಈ ಸೂಕ್ಷ್ಮ ದರ್ಶಕದ ಮೂಲಕ ನೋಡಿದಾಗ ನಾವು ಈ ಅಮೀಬಾ ಈ ರೀತಿ ಚಲಿಸೋದನ್ನ ನಾವು ಕಾಣ್ಬೋದು. ಅಮೀಬಾದ ಚಲನಾಂಗ ಯಾವುದು? ಮಿಥ್ಯಾಪಾದ. ಸೊ ಈ ರೀತಿ ಅಮೀಬಾ ಒಂದು ಏಕಕೋಶೀಯ ಜೀವಿ. ಸೊ ಇಲ್ಲಿ ಒಂದು ರಸಧಾನಿ ಇರುತ್ತೆ, ಕೋಶ ಕೇಂದ್ರ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಕೋಶ ರಸನು ಸಹ ಇರುತ್ತೆ. ಸೊ ಹಾಗೆ ಈ ಅಮೀಬಾ ಏನಪ್ಪಾ ಅಂದ್ರೆ ಮಿಥ್ಯಪಾದದ ಮೂಲಕ ಅದು ಚಲಿಸುತ್ತೆ. ಇಲ್ಲಿ ಅಮೀಬಾ ಏನ್ ಮಾಡುತ್ತೆ ಅಂದ್ರೆ ನಾವು ಚಿಕ್ಕ ಚಿಕ್ಕ ಕಣಗಳು, ಈಗ ಅಮೀಬಾವನ್ನ ನಾವು ಮೈಕ್ರೋಸ್ಕೋಪ್ ಅಲ್ಲೇ ನೋಡ್ಬೇಕು ಅಲ್ವಾ. ಏಕಕೋಶೀಯ ಜೀವಿ ಅಂದ್ರೆ
ನಾವು ಸೂಕ್ಷ್ಮದರ್ಶಕದ ಸಹಾಯದಿಂದನೇ ನೋಡಬೇಕು. ಆದರೆ ಅದಕ್ಕೆ ಈಗ ಅದು ತಿನ್ನುವಂಥ ಆಹಾರ ಇನ್ನೆಷ್ಟಿರ್ಬೋದು ಅಲ್ವಾ? ಸೊ ಚಿಕ್ಕದಾದಂತಹ ಕಣಗಳು, ಈಗ ಅಮೀಬಾಗೆ ಸಣ್ಣ ಸಣ್ಣ ಕಣಗಳನ್ನು ಅವು ಸೇವಿಸ್ತವೆ. ಸೊ ನೀರಿನಲ್ಲಿ ಚಿಕ್ಕ ಚಿಕ್ಕ ಕಣಗಳು ಅಂದರೆ ಅವು ಯಾವ ಥರ ಸತ್ತ ಪ್ರಾಣಿಗಳ ಎಲ್ಲ ವಿಭಜನೆ ಆಗಿರ್ತವಲ್ಲ ಅಂತಹವುಗಳನ್ನು ಸಹ, ಅಥವಾ ಈ ಚಿಕ್ಕ ಪುಟ್ಟ ಶೈವಲಗಳು ಅವುಗಳ ಕಣಗಳೆಲ್ಲ ಇರ್ತವೆ, ಅವುಗಳನ್ನು ಅದು ಸೇವಿಸುತ್ತೆ. ಸೊ ಹಾಗೆ ಈ ಅಮೀಬಾ ಏನು ಅಂದರೆ ಈ ಆಹಾರ ತನ್ನ ಬಳಿ ಚಲಿಸಿದಾಗ ಒಂದು ಚಾಚಿಕೆಯನ್ನು ಉಂಟು ಮಾಡುತ್ತದೆ. ಅರ್ಥ ಆಗ್ತಾ ಇದೆಯಾ? ಅದರ ದೇಹ, ಸೊ ಇದನ್ನ ಮಿಥ್ಯಪಾದಕ್ಕೆ ಸೂಡೋಪೋಡಿಯಾ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಸೂಡೋಪೋಡಿಯಾ. ಸೂಡೋ ಅಂದ್ರೆ ಫಾಲ್ಸ್ ಫೀಟ್ ಅಂತ ಕರೀತಾರೆ. ಅಂದ್ರೆ ಇದಕ್ಕೆ ಒಂದು ನಿರ್ದಿಷ್ಟವಾಗಿರುವಂತ ಆಕಾರ ಇರಲ್ಲ. ಸೊ ಅದು ನಿರ್ದಿಷ್ಟವಾಗಿರುವಂತ ಚಲನಾಂಗ ಇರಲ್ಲ. ಅದರ ದೇಹವನ್ನೇ ಅದು ಇಡೀ ದೇಹವನ್ನೇ ಅದು ಚಲಿಸುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಇಲ್ಲಿ ಒಂದು ಆಹಾರ ಪದಾರ್ಥ ಇದೆ ಅಂದ್ರೆ ಅಮೀಬಾ ಏನ್ ಮಾಡುತ್ತೆ, ಆ ಆಹಾರ ಪದಾರ್ಥದ ಹತ್ರ ಒಂದು ಚಾಚಿಕೆಯನ್ನು ಉಂಟು ಮಾಡುತ್ತೆ. ಆಯ್ತಾ? ಸೊ ಈ ರೀತಿ ಅದಾದ್ಮೇಲೆ ಏನ್ ಮಾಡುತ್ತೆ, ಇವುಗಳಲ್ಲಿ ಇಲ್ಲಿ ಕಿಣ್ವಗಳ ಸಹಾಯದಿಂದ ಚಿಕ್ಕ ಚಿಕ್ಕ ಕಣಗಳಾಗಿ ಅವು ವಿಭಜಿಸುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಅದೇ ರೀತಿ ಈ ಅಮೀಬಾ ಏನ್ ಮಾಡುತ್ತೆ, ಆ ಕಣಗಳನ್ನ ದೇಹದ ಒಳಗೆ ಅಭಿಸರಣೆ ಮತ್ತು ಈ ಬೇಡದೇ ಇರುವಂತ ವಸ್ತುಗಳನ್ನ ವಿಸರಣೆ ಮೂಲಕ ಅವು ಈ ಅಭಿಸರಣೆ ಮತ್ತು ವಿಸರಣೆ ಕ್ರಿಯೆಯ ಮೂಲಕ ಅದೇನ್ ಮಾಡುತ್ತೆ, ಆಹಾರವನ್ನ ಅದು ಸೇವಿಸಿದಾಗ ಇಲ್ಲಿ ಇರುವಂತಹ ರಸದಾನಿಗಳು ಏನ್ ಮಾಡ್ತವೆ, ಸಣ್ಣ ಸಣ್ಣ ಅಂದ್ರೆ ಅವುಗಳಲ್ಲಿ ಕಿಣ್ವಗಳಿರ್ತವೆ. ಇವು ಸಂಕೀರ್ಣ ಆಹಾರವನ್ನ ಸರಳ ಆಹಾರ ಪದಾರ್ಥವಾಗಿ ಅವು ವಿಭಜಿಸ್ತವೆ. ಅರ್ಥಾಗ್ತದಾ? ಸೊ ಇದಿಷ್ಟು ಅಮೀಬಾದಲ್ಲಿ ನಡೆಯುವಂತಹ ಈ ಪೋಷಣೆ ಆಗಿದೆ. ಸೊ ಈಗ ನಾವು ಮಾನವರಲ್ಲಿ ನಡೆಯುವಂತಹ ಪೋಷಣೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ನಾವು ಮಾನವನಲ್ಲಿ ನಡೆಯುವಂತಹ ಪೋಷಣೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ಮಾನವನ ಪೋಷಣೆಗೆ ಸಂಬಂಧಿಸಿದಂತೆ ಬಾಯಿಂದ ಗುದದ್ವಾರದವರೆಗೂ ವ್ಯಾಪಿಸಿದೆ. ಅರ್ಥಾಯ್ತಾ? ಜೀರ್ಣಾಂಗ ವ್ಯೂಹವು ಬಾಯಿಯಿಂದ ಗುದದ್ವಾರದವರೆಗೆ ವ್ಯಾಪಿಸಿದೆ. ಸೊ ಮೊದಲನೇದಾಗಿ ನಾವು ಆಹಾರವನ್ನ ಬಾಯಲ್ಲಿ ಸೇವಿಸುವಲ್ವಾ, ನಾವು ಸೇವಿಸುವಂತ ಆಹಾರ ಏನಾಗುತ್ತೆ, ನಮ್ಮ ಬಾಯಿಯಲ್ಲಿ ಅದನ್ನ ನಾವು ಚಿಕ್ಕದಾಗಿ ಬಾಯಲ್ಲಿರುವಂತಹ ಹಲ್ಲುಗಳು ಏನ್ ಮಾಡ್ತವೆ, ಸಣ್ಣದಾಗಿ ಅಗಿಲಿಕ್ಕೆ ಅದು ಸಹಾಯ ಮಾಡುತ್ತೆ. ಆಮೇಲೆ ಜೊತೆಗೆ ಈ ಹಲ್ಲುಗಳು ಆಹಾರವನ್ನ ಚಿಕ್ಕ ಚಿಕ್ಕ ಕಣಗಳಾಗಿ ಅವು ಅಂದ್ರೆ ನುರಿದಂತ ಆಹಾರದ ಜೊತೆಗೆ ನಮ್ಮ ಬಾಯಲ್ಲಿ ಇರುವಂತಹ ಒಂದು ಕಿಣ್ವ ಇರುತ್ತೆ, ಲಾಲಾರಸ ಅಮೈಲೇಸ್ ಅನ್ನುವಂತಹ ಕಿಣ್ವ ಇರುತ್ತೆ. ನಾವು ಈ ಆಹಾರವನ್ನ ಮೆಲುಕು ಹಾಕುವಾಗ ಲಾಲಾರಸವು ಏನ್ ಮಾಡುತ್ತೆ ಅಂದ್ರೆ ನಮ್ಮ ಆಹಾರವನ್ನ ಮೃದುಗೊಳಿಸುತ್ತದು. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಈ ಆಹಾರ ನಾಳ ಅಥವಾ ಅನ್ನನಾಳ ಅಂತ ನಾವೇನ್ ಹೇಳ್ತೀವಿ, ಸೊ ಅದು ಆಹಾರ ಏನಾಗುತ್ತೆ, ಮೃದು ಆಗುತ್ತೆ. ಇದಕ್ಕೆ ಕಾರಣ ಏನು, ಸಲೈವರಿ ಅಮೈಲೇಸ್ ಅಥವಾ ಈ ಲಾಲಾರಸದ ಅಮೈಲೇಸ್ ಅನ್ನುವಂತಹ ಕಿಣ್ವ ಏನ್ ಮಾಡುತ್ತೆ, ಸೊ ಅದನ್ನು ಸಹ ಆಹಾರವನ್ನ ಸಣ್ಣ ಕಣಗಳಾಗಿ ವಿಭಜನೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಸೊ ಇದರಲ್ಲಿ ಇರುವಂತಹ ಲಾಲಾರಸ ಕಿಣ್ವವನ್ನ ಹೊಂದಿದ್ದು ಅದೇನಾಗುತ್ತೆ, ಈ ಲಾಲಾರಸ
ಲೋಳೆ ಎಂತಹ ರಸ ಆಗಿದ್ದು ಅದು ಆಹಾರ ಈ ನಾಳ ಅಂದ್ರೆ ಗಂಟಲು ನಾಳದಿಂದ ಜಾರಲಿಕ್ಕೆ ಸಹಾಯ ಮಾಡುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಆಹಾರ ಮತ್ತೆ ಎಲ್ಲಿಗೆ ಹೋಗುತ್ತೆ? ಜಠರಕ್ಕೆ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇರುತ್ತೆ. ಈ ಹೈಡ್ರೋಕ್ಲೋರಿಕ್ ಆಮ್ಲ ಏನ್ ಮಾಡುತ್ತೆ ಅಂದ್ರೆ ಆಹಾರವನ್ನ ಜೀರ್ಣಿಸುತ್ತೆ, ಜೊತೆಗೆ ಆಹಾರವನ್ನ ವಿಭಜಿಸುತ್ತೆ. ಆಮೇಲೆ ಈ ಜಠರದ ಗೋಡೆಯನ್ನ ಅದು ಅಂದ್ರೆ ಆ ಗೋಡೆಯಲ್ಲಿರುತ್ತೆ. ಮತ್ತೆ ಈಗ ಆಹಾರದ ಜೊತೆಗೆ ಅದನ್ನು ಸಹ ಸೇರ್ಬಿಟ್ಟು ಆಹಾರ ವಿಭಜನೆ ಆಗ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ. ಜೊತೆಗೆ ಈ ಸೂಕ್ಷ್ಮ ಜೀವಿಗಳನ್ನ ಸಹ ಅದು ಕೊಲ್ಲುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಈ ಆಹಾರ ಏನಾಗುತ್ತಪ್ಪ ಅಂದ್ರೆ ಜಠರವನ್ನ ಪ್ರವೇಶಿಸಿದಾಗ ಅದು ಬೋಲಸ್ ಅಂತ ಕರೀತಾರೆ. ಅಂದ್ರೆ ಮುದ್ದೆಯ ರೂಪದಲ್ಲಿ ಅದು ಪರಿವರ್ತನೆ ಆಗುತ್ತೆ. ಸೊ ಹಾಗೆ ನಾವು ಎಷ್ಟೊಂದು ರೀತಿಯಾಗಿರುವಂತ ಆಹಾರ ಸೇವಿಸುವಲ್ವಾ? ಸೊ ಪ್ರೋಟೀನು, ವಿಟಮಿನ್ನು, ಕಾರ್ಬೋಹೈಡ್ರೇಟ್ಗಳು ಅರ್ಥ ಆಗ್ತಾ ಇದೆಯಾ? ಹಾಗೆ ಕೊಬ್ಬಿನ ಅಂಶಗಳು, ವಿಟಮಿನ್ಗಳು ಇವುಗಳನ್ನೆಲ್ಲ ನಾವು ಸೇವಿಸ್ತೀವಲ್ವಾ? ಸೊ ಇವುಗಳ ಎಲ್ಲ ಜೀರ್ಣಿಸ್ಲಿಕ್ಕೆ ಬೇರೆ ಬೇರೆ ಕಿಣ್ವಗಳು ಕಾರಣ ಆಗಿವೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಪ್ರೋಟೀನ್ ಅನ್ನ ಟ್ರೈಪೇಸ್ ಅನ್ನುವಂತಹ ಕಿಣ್ವ ಜೀರ್ಣಿಸುತ್ತೆ. ಸೊ ಹಾಗೆ ಕೊಬ್ಬನ್ನ ಲೈಪೇಸ್ ಅನ್ನುವಂತಹ ಕಿಣ್ವ ಜೀರ್ಣಿಸುತ್ತೆ. ಸೊ ಹಾಗೆ ಈ ಬೋಲಸ್ ಬೋಲಸ್ ಆಗಿ ಅಂದ್ರೆ ಒಂದು ಮುದ್ದೆ ಆಹಾರ. ಅರ್ಥ ಆಗ್ತಾ ಇದೆಯಾ? ಸೊ ಅಲ್ಲಿ ಈಗ ಈ ಅಂದ್ರೆ ಇಲ್ಲಿ ಏನಾಗುತ್ತೆ, ಒಂದು ರೀತಿಯಾಗಿರುವಂತಹ ಈ ಪರಿಚಲನೆ ಆಗ್ತಾ ಇರುತ್ತೆ. ಅಂದ್ರೆ ಅಲ್ಲಿ ಆಹಾರ ಏನಾಗ್ತಾ ಇರುತ್ತೆ, ಈ ಆ ಕಡೆಗೂ ಈ ಕಡೆಗೂ ತಿರುಗ್ತಾ ಒಂದು ಮುದ್ದೆ ರೂಪದಲ್ಲಿ ಉಂಟಾಗುತ್ತೆ. ಅದನ್ನ ಬೋಲಸ್ ಅಂತ ಕರೀತಾರೆ. ಸೊ ಅಲ್ಲಿ ಕಿಣ್ವಗಳ ಸಹಾಯದಿಂದ ಏನಾಗುತ್ತೆ, ಆಹಾರ ವಿಭಜನೆ ಆಗುತ್ತೆ. ಅಂದ್ರೆ ಪ್ರೋಟೀನ್ಗಳು, ಈ ಲೈಪೇಸು, ಟ್ರೈಪೇಸು, ಪೆಪ್ಟಿಡೇಸ್ ಅನ್ನುವಂತಹ ಕಿಣ್ವಗಳು ಈ ಕೊಬ್ಬು ಇವುಗಳನ್ನೆಲ್ಲ ಜೀರ್ಣಿಸ್ತವೆ. ಪ್ರೋಟೀನು, ಕೊಬ್ಬು ಎಲ್ಲ ಲಿಪಿಡ್ಗಳನ್ನು ಎಲ್ಲ ಜೀರ್ಣಿಸುತ್ತೆ. ಸೊ ಹಾಗೆ ಆಹಾರ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? ಸಣ್ಣ ಕರಳಿಗೆ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಸಣ್ಣ ಕರಳಿನಲ್ಲಿ ಬೆರಳಿನಂತಹ ರಚನೆ ಇರ್ತವೆ, ವಿಲಾಯಿಗಳನ್ನುವಂತಹ ಬೆರಳಿನಂತಹ ರಚನೆಗಳಿರ್ತವೆ. ಸೊ ಇವು ಏನ್ ಮಾಡ್ತವೆ ಅಂದ್ರೆ ಆಹಾರವನ್ನ ಹೀರ್ಕೊಳ್ತವೆ. ಅರ್ಥ ಆಗ್ತಾ ಇದೆಯಾ? ಸೊ ಕರಳು, ಈಗ ಕರಳು ಏನಂದ್ರೆ ಪ್ರೋಟೀನು, ಕಾರ್ಬೋಹೈಡ್ರೇಟು ಮತ್ತು ಕೊಬ್ಬು ಪಚನವಾಗುವಂತಹ ಸ್ಥಳ ಯಾವುದು? ಸಣ್ಣ ಕರಳು. ಅರ್ಥ ಆಗ್ತಾ ಇದೆಯಾ? ಸೊ ಆ ಸಣ್ಣ ಕರಳಿನ ಗೋಡೆಯಲ್ಲಿ ಇರುವಂತಹ ಕಿಣ್ವಗಳು ಇವು ಏನು ಅಂದ್ರೆ ವಸ್ತುಗಳನ್ನ ಈ ರೀತಿ ಚಲಿಸ್ತಾ ಇರ್ತವೆ. ಸೊ ಅವು ಎಳೆಯಾಗಿರುವಂತ ದಾರದಂತಹ ರಚನೆ ಆಗಿರ್ತವೆ. ಸೊ ಅವು ಹಿಂದಕ್ಕೂ ಮುಂದಕ್ಕೂ ಈ ರೀತಿ ಚಲಿಸಿದಾಗ ಆಹಾರ ಏನಾಗುತ್ತೆ, ಮುಂದಕ್ಕೆ ಚಲಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ಅವುಗಳಲ್ಲಿ ರಕ್ತನಾಳ ಇರ್ತವೆ. ಅವು ಏನಾಗ್ತವೆ, ಈ ಪೋಷಕಾಂಶಗಳನ್ನ ಎಲ್ಲ ಹೀರ್ಕೊಳ್ತವೆ. ಸೊ ಮೊದಲನೇದಾಗಿ ಇದಕ್ಕೆ ಈಗ ಸಣ್ಣ ಕರಳಿನಲ್ಲಿ ಆಹಾರ ಮತ್ತೆ ಸಣ್ಣ ಕರಳಿಗೆ ಬಂದಾಗ ಜೀರ್ಣ ಆಗ್ಬೇಕಲ್ವಾ? ಸೊ ಜೀರ್ಣ ಆಗ್ಬೇಕು ಅಂದ್ರೆ ಅದಕ್ಕೆ ಮೇದೋ ಜೀರಕ ಗ್ರಂಥಿಗಳು, ಆಮೇಲೆ ಈ ಯಾವುದೋ ಪಿತ್ತಜನಕಾಂಗನ ಸಹಾಯವನ್ನ ಮಾಡುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಇಲ್ಲಿ ಪ್ರೋಟೀನು ಏನಾಗುತ್ತೆ, ಮೇದೋಜೀರಕ ರಸವನ್ನ ಅದು ಸ್ರವಿಸುತ್ತೆ. ಸೊ ಇದನ್ನು ಅಷ್ಟೇ. ಈಗ ಪ್ರೋಟೀನ್ ಏನಾಗುತ್ತೆ, ಅಮೈನೋ ಆಮ್ಲಗಳಾಗಿ ಪರಿವರ್ತನೆ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಆಮೇಲೆ ಕಾರ್ಬೋಹೈಡ್ರೇಟು ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತೆ. ಸೊ ಹಾಗೆ ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ಗಳಾಗಿ ಪರಿವರ್ತನೆ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಈಗ ಆಹಾರ, ಈಗ ಉದಾಹರಣೆಗೆ
ಈ ಯಾವುದೋ ಪ್ರಾಣಿಗಳಲ್ಲಿ ಅಂದ್ರೆ ಈಗ ಮಾಂಸಾಹಾರಿಗಳು, ಸಸ್ಯಾಹಾರಿಗಳು. ಸೊ ಪ್ರಾಣಿಗಳಲ್ಲಿ ಈಗ ಸಸ್ಯಾಹಾರಿಗಳಲ್ಲಿ ಉದ್ದವಾಗಿರುವಂತ ಕರಳು ಇರುತ್ತೆ. ಮಾಂಸಾಹಾರಿಗಳಲ್ಲಿ ಸಣ್ಣ ಕರಳು ಏನು ಸ್ವಲ್ಪ ಚಿಕ್ಕದಾಗಿರುತ್ತೆ. ಯಾಕೆಂದ್ರೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಸೆಲ್ಯುಲೋಸ್ ಅನ್ನುವಂಥ ಅವೆಲ್ಲ ಹುಲ್ಲು ತಿಂತಾವಲ್ವಾ, ಅದಕ್ಕೆ ಸೆಲ್ಯುಲೋಸ್ ಅಂದ್ರೆ ಹುಲ್ಲನ್ನ ಜೀರ್ಣಿಸಿಕೊಳ್ತವೆ. ಸೊ ಆ ಹುಲ್ಲು ಜೀರ್ಣ ಆಗ್ಬೇಕು ಅಂದ್ರೆ ಬಹಳಷ್ಟು ಸಮಯ ಹಿಡಿಯುತ್ತೆ. ಅದಕ್ಕೋಸ್ಕರ ಸಸ್ಯಾಹಾರಿಗಳ ಸಣ್ಣ ಕರಳು ಮಾಂಸಾಹಾರಿಗಳ ಕರಳಿಗಿಂತ ದೊಡ್ಡದಾಗಿರುತ್ತೆ ಪ್ರಾಣಿಗಳಲ್ಲಿ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಮುಂದೆ ಆಹಾರ ಎಲ್ಲೋಗುತ್ತೆ? ದೊಡ್ಡ ಕರಳಿಗೆ ಹೋಗುತ್ತೆ. ಸೊ ಮತ್ತಷ್ಟು ಇನ್ನಷ್ಟು ಇರುವಂತ ಆಹಾರವನ್ನ ದೊಡ್ಡ ಕರುಳಿನ ಗೋಡೆಗಳಲ್ಲಿ ವಿಲಯಗಳು ಇರ್ತವೆ. ಬೆರಳಿನಂತಹ ರಚನೆ ವಿಲಯಗಳು ಇರ್ತವೆ. ಸೊ ಅವು ಸಹ ಈ ಮಿಕ್ಕಿರುವಂತ ಆಹಾರ ಹೀರ್ಕೊಳ್ತವೆ. ಬೇಡದೇ ಇರುವಂತ ಆಹಾರ ಗುದದ್ವಾರದ ಮೂಲಕ ಮತ್ತು ಈ ಮೂತ್ರಪಿಂಡದ ಮೂಲಕ ಅವೇನಾಗ್ತವೆ, ಈ ಏನು ಮೂತ್ರದ ಮೂಲಕ ಮತ್ತು ಘನತ್ಯಾಜ್ಯಗಳು ಗುದದ್ವಾರದ ಮೂಲಕ ವಿಸರ್ಜನೆ ಆಗುತ್ತದೆ. ಅರ್ಥ ಆಗ್ತಾ ಇದೆಯಾ? ಸೊ ಇದಿಷ್ಟು ಮಾನವನ ಜೀರ್ಣಾಂಗ ವ್ಯೂಹ. ಅರ್ಥ ಆಯ್ತಾ ಮಕ್ಕಳೇ? ಈಗ ಕೆಲವೊಂದು ಪ್ರಶ್ನೆ ಕೇಳುವುದರ ಮೂಲಕ ನಾನು ಅಂದ್ರೆ ಈ ದಿನ ನಾವು ಏನೇನು ತಿಳ್ಕೊಂಡ್ವಿ? ಸಸ್ಯಗಳಲ್ಲಿ ಪೋಷಣೆ, ಸಂಶ್ಲೇಷಣೆ ಕ್ರಿಯೆ, ಆಮೇಲೆ ಅಮೀಬಾದಲ್ಲಿ ಏಕಕೋಶೀಯ ಜೀವಿಗಳಲ್ಲಿ ಯಾವ ರೀತಿ ಪೋಷಣೆ ಇರುತ್ತೆ, ಹಾಗೆ ನಾವು ಈ ಮಾನವರಲ್ಲಿ ಇರುವಂತಹ ಪೋಷಣೆ ಅಂದ್ರೆ ಜೀರ್ಣಕ್ರಿಯೆ ಯಾವ ರೀತಿ ಉಂಟಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಲ್ವಾ? ಸೊ ಹಾಗೆ ಈಗ ಕೆಲವು ಪ್ರಶ್ನೆಗಳನ್ನ ಹೇಳ್ತೀನಿ ಅಲ್ವಾ. ಈಗ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುವಾಗ 3 ಘಟನೆಗಳು ನಡೀತವೆ. ಅವು ಯಾವುವು ಹೇಳಿ? ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರಿಗೆ, ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು ಮತ್ತು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುವುದು. ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುವುದು. ನೆಕ್ಸ್ಟ್ ಅಮೀಬಾದ ಚಲನಾಂಗ ಯಾವುದು? ಮಿಥ್ಯಪಾದ. ಅಮೀಬಾದ ಚಲನಾಂಗ ಮಿಥ್ಯಪಾದ. ಹಾಗೆ ಈಗ ನಮ್ಮ ಬಾಯಲ್ಲಿ ಇರುವಂತಹ ಅಂದ್ರೆ ಕಿಣ್ವ ಯಾವುದು? ನಮ್ಮ ಬಾಯಿಲೊಂದು ಕಿಣ್ವ ಇರುತ್ತೆ. ಈಗ ಲಾಲಾರಸದೊಂದಿಗೆ ಬೆರೆತೋಗಿರುತ್ತೆ. ಸೊ ಬಾಯಿನಲ್ಲಿ ಚಿಕ್ಕ ಕಣಗಳಾಗಿ ಅವು ಪರಿವರ್ತನೆ ಮಾಡುತ್ತೆ. ಆ ಕಿಣ್ವದ ಹೆಸರು ಲಾಲಾರಸ ಅಮೈಲೇಸ್ ಅನ್ನುವಂತಹ ಕಿಣ್ವ. ಅರ್ಥ ಆಗ್ತಾ ಇದೆಯಾ? ಈಗ ಕೊಬ್ಬು ಆಯ್ತಾ, ಕೊಬ್ಬು, ಪ್ರೋಟೀನು, ಕಾರ್ಬೋಹೈಡ್ರೇಟ್ ಈ 3 ಪಚನವಾಗುವ ಸ್ಥಳ ಯಾವುದು? ನಾವೀಗ ಏನಪ್ಪ? ವೆರಿ ಗುಡ್. ಸಣ್ಣ ಕರಳು ಅಂತ ಯಾರು ಹೇಳಿದ್ರು? ಸಣ್ಣ ಕರಳು ಕೊಬ್ಬು, ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಜೀರ್ಣವಾಗುವ ಸ್ಥಳ ಆಗಿದೆ. ಸೊ ಈ ಪಾಠ ಅರ್ಥ ಆಯ್ತು ಅಂತ